ಬಾಲ್ಕಿಯಲ್ಲಿ ಏಪ್ರಿಲ್ 20ರಿಂದ ವಚನ ಜಾತ್ರೆ 2026ರ ಸಂಭ್ರಮ. ಬಾಲ್ಕಿಯ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಶ್ರೀ ಗುರುಬಸವ ಪಟ್ಟದೇವರ ನೇತೃತ್ವದಲ್ಲಿ ಏಪ್ರಿಲ್ 20ರಿಂದ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚನ್ನಬಸವಾಶ್ರಮದಲ್ಲಿ ಜರುಗಲಿವೆ. ಕಾರ್ಯಕ್ರಮದ ಮುಖ್ಯಾಂಶಗಳು: ತ್ರಿವಿಧ ಸಂಭ್ರಮ, ವಿಶ್ವಗುರು ಬಸವಣ್ಣನವರ ಜಯಂತಿ, ಡಾ ಚನ್ನಬಸವ ಪಟ್ಟದೇವರ 27ನೇ ಸ್ಮರಣೋತ್ಸವ ಹಾಗೂ ನಾಡೋಜ ಡಾ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ. ಬೈಕ್ ಮತ್ತು ಕಾರ್ ರ್ಯಾಲಿ ಏಪ್ರಿಲ್ 18ರಂದು ಬೆಳಗ್ಗೆ 10 ಗಂಟೆಗೆ ಸಂಸದ ಸಾಗರ್ ಖಂಡ್ರೆ ಮತ್ತು ಯುವ ನಾಯಕ ಪ್ರಸನ್ನ ಖಂಡ್ರೆ ಚಾಲನೆ ನೀಡಲಿದ್ದಾರೆ. ಉಚಿತ ಆರೋಗ್ಯ ತಪಾಸಣೆ ಏಪ್ರಿಲ್ 19ರಂದು ಬೆಳಗ್ಗೆ 10 ಗಂಟೆಗೆ ನುರಿತ ವೈದ್ಯರಿಂದ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ನಡೆಯಲಿದೆ. ಭವ್ಯ ಮೆರವಣಿಗೆ ಏಪ್ರಿಲ್ 20ರಂದು ಮಧ್ಯಾಹ್ನ 3 ಗಂಟೆಗೆ ಹಿರೇಮಠದಿಂದ ಮೆರವಣಿಗೆ ಆರಂಭವಾಗಲಿದ್ದು, ಪುಣೆಯ ಖ್ಯಾತ ಡೋಲ್ ತಂಡದವರು ವಿಶೇಷ ಆಕರ್ಷಣೆಯಾಗಲಿದ್ದಾರೆ. ಬಸವಣ್ಣನವರ ಅನುಭವ ಮಂಟಪವು ವಿಶ್ವಕ್ಕೆ ಸಂಸತ್ತಿನ ಪರಿಕಲ್ಪನೆ ನೀಡಿದೆ. ಈ ಭಾಗದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಶ್ರೀ ಗುರುಬಸವ ಪಟ್ಟದೇವರು. ಸ್ಥಳ: ಚನ್ನಬಸವಾಶ್ರಮ, ಬಾಲ್ಕಿ. ಪ್ರಮುಖ ಉಪಸ್ಥಿತಿ: ಯೋಗೇಶ್ ಅಷ್ಟೋರೆ, ಡಾ ಸಜ್ಜಲ ಬಳತಿ ಹಾಗೂ ಹಿರೇಮಠದ ಪ್ರಮುಖರು. ವರದಿ: ಸಂತೋಷ್ ಬೇಲೂರಿ, ಜೆಬಿ ನ್ಯೂಸ್ ಕನ್ನಡ. ರವಿವಾರ ಬೆಳಗ್ಗೆ 9:30ರಿಂದ ಉಚಿತ ಆರೋಗ್ಯ ತಪಾಸಣೆ. ಇದು ಬಸವ ಜಯಂತಿ ಹಾಗೂ ಅಪ್ಪವ್ರದ ಅಮೃತ ಮಹೋತ್ಸವ, ಆಮೇಲೆ ಅಪ್ಪಾಜಿ ಅವರದ ಜಯಂತಿಯ ಸಲುವಾಗಿ, ಸ್ಮರಣೋತ್ಸವ ಸಲುವಾಗಿ ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಟೋಟಲ್ ಆಗಿ 7 ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅದರಲ್ಲಿ ಚರ್ಮ ರೋಗ ತಜ್ಞರು ಇರ್ತಾರೆ, ಎಲುಬು ಕೀಲು ತಜ್ಞರು ಇರ್ತಾರೆ, ಕಣ್ಣಿನ ತಜ್ಞರು ಇರ್ತಾರೆ, ಆಮೇಲೆ ಜನರಲ್ ಮೆಡಿಸಿನ್ ಲೈಕ್ ಬಿಪಿ, ಬ್ಲಡ್ ಶುಗರ್, ECG ಇವೆಲ್ಲ ಫ್ರೀ ಆಗಿದೆ. ಅದ್ರ ಜೊತೆಗೆ ಫ್ರೀ ಆಗಿ ಮೆಡಿಕೇಶನ್ಸ್ ಅವೈಲೇಬಲ್ ಮಾಡ್ತಾ ಇದೀವಿ ಆ ದಿವಸ. ಜೊತೆಗೆ ರಕ್ತದಾನ ಶಿಬಿರ ಅದನ್ನು ಐತಿ. ರಕ್ತದಾನ ಶಿಬಿರ ಆದಷ್ಟು ಜಾಸ್ತಿ ಜನರಲ್ಲಿ ಬಂದು ಬ್ಲಡ್ ಡೊನೇಟ್ ಮಾಡಿದ್ರೆ ನಮಗೆ ಸರಿಯಾಗಿರುತ್ತದೆ. ಆಮೇಲೆ ಜೊತೆಗೆ ಮತ್ತ ಬೆಳಗ್ಗೆ 9:30ರಿಂದ ಸ್ಟಾರ್ಟ್ ಆಗಿ 1:30-2 ಗಂಟೆ ತನಕ ಇರುತ್ತದೆ ಶಿಬಿರ. ಫ್ರೀ ಫೆಸಿಲಿಟೀಸ್ ಅಂದ್ರೆ ECG, GRBS, ಬ್ಲಡ್ ಪ್ರೆಷರ್, ಆಮೇಲೆ BMD ಅಂತ ಇರುತ್ತೆ, ಬೋನ್ ಮಿನರಲ್ ಡೆನ್ಸಿಟಿ. ಅಂದ್ರೆ ನಿಮ್ದು ಎಲ್ಲೋ ಬೋನ್ ಎಷ್ಟು ಗಟ್ಟಿ ಇದೆ ಅಂತ ಹೇಳಕ್ಕೆ ಅದು ಒಂದು ಮಷಿನ್ ಇದೆ. ಅದನ್ನು ಆ ದಿನ ಫ್ರೀ ಆಗಿ ನಾವು ಇದು ಮಾಡ್ತಾ ಇದೀವಿ, ಪ್ರೊವೈಡ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಮೆಡಿಕೇಶನ್ಸ್ ಒಂದು 5ರಿಂದ 7 ದಿನದವರೆಗೆ ಮೆಡಿಕೇಶನ್ಸ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಅದರದ್ದು ಸದುಪಯೋಗ ಎಲ್ಲರೂ ತಗೋಬೇಕಂತೇಳಿ ನಾನು ಕೇಳ್ತಾ ಇದ್ದೀನಿ. ರವಿವಾರ ಬೆಳಗ್ಗೆ 9:30ರಿಂದ 1:30. ನಮ್ ನಿರೀಕ್ಷೆ ಅಂತೂ 100 ಇದೆ ಸರ್. 100 ಕಾರ್, 200 ಬೈಕು, 100 ಕಾರ್. ಒಂದು ಬೈಕ್ ರ್ಯಾಲಿ ಮತ್ತು ಬಸವ ಜಯಂತಿ ಮೆರವಣಿಗೆ. ಬೈಕ್ ರ್ಯಾಲಿ ಏನಿದೆ ಶನಿವಾರ 18ನೇ ತಾರೀಕು ಮುಂಜಾನೆ 9:00ವರೆಗೆ, ಮುಂಜಾನೆ 9:00ವರೆಗೆ ಚಾಲು ಆಗ್ತದೆ ಬಸವೇಶ್ವರ ಆಶ್ರಮದಿಂದ. ಮತ್ ಹಂಗೆ ಊರಾಗಿಂದ ಚೌಡಿ ಹೋಗ್ತದೆ, ಹಿರೇಮಠ ಚೌಡಿ ಮತ್ತ ಗೋಲ್ಡ್ ಮಾರ್ಕೆಟ್ ಮತ್ತ ಶಿವಾಜಿ ಚೌಕು, ಅಂಬೇಡ್ಕರ್ ಚೌಕು ಮತ್ತ ಎಂಡ್ ಇಲ್ಲೇ ಆಗ್ತದ್ರಿ. ಇಲ್ಲಿ ಆಶ್ರಮ 10ನೇ ತಾರೀಕು 4 ಗಂಟೆಗೆ ಅಧ್ಯಕ್ಷರು ಮತ್ತು ಗೌರಾಧ್ಯಕ್ಷರು ಅದು ಉಪಸ್ಥಿತಿ ಇರ್ತಾರೆ. ಬಸವ ಜಯಂತಿ ಉತ್ಸವ ಹಾಗೂ ವಚನ ಜಾತ್ರೆ ಪೂಜ್ಯ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ 27ನೇ ಸ್ಮರಣೋತ್ಸವ, ಪೂಜ್ಯ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ಸಮಾರಂಭವನ್ನ ಈ ನಿಮಿತ್ತವಾಗಿ ಬಸವ ಜಯಂತಿ ನಿಮಿತ್ತವಾಗಿ ಇಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂತ ಈ ಒಂದು ಮೆರವಣಿಗೆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತ ಯೋಗೇಶ್ ಅಷ್ಟ್ರೆ ಅವರಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂತ ಹಾಗೆ ಇಲ್ಲಿ ಉಪಸ್ಥಿತ ಇರ್ತಕ್ಕಂತ ಎಲ್ಲ ಪತ್ರಕರ್ತರಿಗೂ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಇಡೀ ಜಗತ್ತು ಬಸವಣ್ಣವ್ರ ಕಡೆ ನೋಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಬಸವಣ್ಣನವರು ಎಲ್ಲ ರಂಗದಲ್ಲಿ ನ್ಯಾಯವನ್ನ ಒದಗಿಸಿದವರು, ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾದವರನ್ನ ಮೇಲೆತ್ತಕ್ಕಂಥದ್ದು, ಒಂದು ಏನ್ ಜಾತಿ ವ್ಯವಸ್ಥೆ, ಹೆಣ್ಣಂದ್ರೆ ಕೆಟ್ಟವಳು, ಎಲ್ಲ ರಂಗದಲ್ಲಿ ಬಸವಣ್ಣನವರು ನ್ಯಾಯ ಕೊಟ್ಟವ್ರು. ಅಂತ ಬಸವಣ್ಣನವರ ಜಯಂತಿ ಇಡೀ ವಿಶ್ವ ತುಂಬಾ
ಜಯಂತಿಯನ್ನ ಆಚರಿಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಮಾಹಿತಿ ನಿಖರ ಮಾತ್ರ ವೇಗವಾಗಿ, ನಿರಂತರ ಅಪ್ಡೇಟ್ಸ್ ಈಗ JB ನ್ಯೂಸ್ ಕನ್ನಡದಲ್ಲಿ.